ಬ್ಲಾಗ್ಸ್ ಕಂಟಿನ್ಯೂ ಮಾಡ್ತಾಯಿಲ್ಲ, ಕ್ವಿಟ್ ಮಾಡ್ತಾಯಿದ್ದೀನಿ ಇಲ್ಲಿಗೆ. ಯೂಟ್ಯೂಬಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ನಾನು ವೀಡಿಯೋಸ್ ಇನ್ಮೇಲೆ ಮಾಡಲ್ಲ. ಸೊ ಶೆಡ್ಯೂಲ್ ಫುಲ್ ಬ್ಯುಸಿಯಾಗಿರೋದ್ರಿಂದ ನಾನು ಎಲ್ಲೂ ಸಹ ವೀಡಿಯೋಸ್ನ ಮಾಡ್ತೀನಿ ಬಿಡಲ್ಲ ಅಂತೆಲ್ಲ ಹೇಳಿದೆ. ಬಟ್ ಏನಂದರೆ ಈಗ ಉಲ್ಟಂಪಲ್ಟ ಆಗಿರೋದ್ರಿಂದ ನಾನು ಏನೂ ಮಾಡೋಕ್ಕಾಗ್ತಾಯಿಲ್ಲ. ಸೊ ಅದಕ್ಕೋಸ್ಕರನೇ ಎಲ್ಲದರಿಂದ ಎಕ್ಸಿಟ್ ಆಗ್ತಾಯಿದ್ದೀನಿ ನಾನು. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಮತ್ತು ಇನ್ನೂ ತಿಂಡಿಗೆ ಬರೋಕ್ಕೆ ಮುಂಚೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಹೋಗ್ಬೇಕಾದ್ರೆ ಟೈಮ್ ಆಗೋಗ್ಬಿಡುತ್ತೆ ನನಗೆ ಜಲ್ದಿ, ಆಮೇಲೆ ಬಂದು ವ್ಲಾಗ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರನೇ ಇವಾಗಲೇ ವ್ಲಾಗ್ ಮಾಡ್ಕೊಂಡು ಹೋಗ್ತೇನೆ. ಯಾರು ಸಂಜೆ ಹೊತ್ತು ಐಸ್ ಕ್ರೀಮ್ ಸೌಂಡು, ಬೆಳಿಗ್ಗೆ ಹೊತ್ತಿದ್ದು ಯಾವುದೋ ಪ್ಯಾಂಕು ಸೌಂಡು ಎಲ್ಲತ್ತಿಗೆ ಅಷ್ಟರಲ್ಲಿ ಸ್ವಲ್ಪ ಟೈಮ್ ಆಗುತ್ತೆ. ಅಷ್ಟರಲ್ಲಿ ಅಲ್ಲೂ ಸ್ವಲ್ಪ ವ್ಲಾಗ್ ಆಗುತ್ತೆ. ಸಂಜೆ ಹೊತ್ತೆಲ್ಲ ಮಾಡೋಕ್ಕಾಗಲ್ಲ ಅಂತಲೇ ಇವಾಗಲೇ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನಾನು. ಎಲ್ಲ ನಾಯೆಲ್ಲ ಮಲ್ಲಿಗೆ ಗಲೀಜು ಮಾಡಿಬಿಟ್ಟು ಹೋಗ್ಬಿಟ್ಟಾರೆ. ಇಲ್ಲೆಲ್ಲ ಫುಲ್ಲು ಡಸ್ಟು ಎಲ್ಲ. ಇಲ್ಲಿ ನನಗೆ ಮಳೆ ಇತ್ತಲ್ವ, ಅದಕ್ಕೆಲ್ಲ ಇಲ್ಲಿ ಮಲ್ಕೊಂಡು ಗಲೀಜು ಮಾಡಿಬಿಟ್ಟು ಇಲ್ಲಿಂದ ಹೋಗೋದು. ಇಲ್ಲಿಂದ ಎಲ್ಲ ಕ್ಲೀನ್ ಮಾಡ್ಬೇಕು ನಾನು. ಗೈಸ್ ಒಳಗಡೆ ಬಂದಿದ್ದಾಯಿತು. ಇವೆಲ್ಲ ಓಪನ್ ಮಾಡೋ ಅಷ್ಟರಲ್ಲಿ ಮ್ಯೂಸಿಕ್ ಎಲ್ಲ ಹಾಕಿ ಕೀನೆಲ್ಲ ಅದಾದ್ರ ಪ್ಲೇಸಿಗೆ ಎರಡು ಆಗೋಯ್ತು. ಇವಾಗ ಟೈಮ್ ಇಲ್ಲ, ಜಲ್ದಿ ತೆಗಿಬೇಕು. ಆಲ್ರೆಡಿ ಟೈಮ್ ಆಗೋಗೈತೆ. ದೀಪ ಎಲ್ಲ ಹಚ್ಬೇಕು. ನಾನು ದೀಪ ಹಚ್ಚಿ ಹೋಗೋ ಅಷ್ಟರಲ್ಲಿ ಸಖತ್ ಟೈಮ್ ಹಿಡಿತದೆ. ಇನ್ನು ಎಲ್ಲ ಮುಗಿಸ್ಬಿಟ್ಟು ತಿಂಡಿಗೆ ಹೋಗ್ತೀನಿ. ತಿಂಡಿಗೆ ಇಷ್ಟೆಲ್ಲ ಟೈಮ್ ಇರ್ತವೆ, ಇನ್ನೂ ಬೇಜಾನ್ ಕೆಲಸ ಇದೆ. ಇದೆಲ್ಲ ಮುಗಿಸೋ ಅಷ್ಟರಲ್ಲಿ ಫುಲ್ ಸೆಕೆ. ಇವಾಗ ಬೇರೆ ಫ್ಯಾನ್ ಹಾಕೊಂಬಿಟ್ಟು ಜಲ್ದಿ ಅಂಗಡಿ ತೆಗಿತೀನಿ. ಹೇಳೋದೇನು ಜಲ್ದಿ ಮಾಡಬೇಕು. ಎತ್ತಿಟ್ಟಿದ್ದಾಯ್ತು. ಇವಾಗ ಕಸ ಹೊಡಿಬೇಕು. ಕಸ ಹೊಡೆದು ದೀಪ ಹಚ್ಚಬೇಕು. ಕಸ ಹೊಡಿ ಎಷ್ಟೊಂದು ಒಂದು ಹಾಫ್ ಆನ್ ಅವರ್ ಆಗುತ್ತೆ. ಹಾಫ್ ಆನ್ ಅವರ್ ಬೇಡ, ಒಂದು 10-20 ನಿಮಿಷ ಸಾಕು. 10 ದೀಪ ಎಲ್ಲ ಹಚ್ಚಿ ಮುಗಿಸಾಯ್ತು. ಇವಾಗ ಹೋಗ್ಬೇಕು ಮನೆ ಹತ್ರ ತಿಂಡಿಗೆ. ಇನ್ನು ಡ್ಯಾಡಿ ಬರಬೇಕು. ಡ್ಯಾಡಿ ಬಂದಮೇಲೆ ಹೋಗೋದು. ಇನ್ನೊಂದು ಲೈಟ್ಸ್ ಎಲ್ಲ ಆಫ್ ಮಾಡಿ ಅವ್ರು ಫೋನ್ ಮಾಡ್ತಾರೆ. ಅಲ್ಲಿವರೆಗೂ ಕೂತಿರ್ತೀನಿ, ಆಮೇಲೆ ಹೋಗ್ತೀನಿ ಕಾಲೇಜ್ ಹತ್ರ. ಈಗ ಜಸ್ಟ್ ಇನ್ನೂ ಪೂಜೆ ಮುಗಿಸಿ ಕರೆಕ್ಟಾಗಿ ವೀಡಿಯೋ ಸ್ಟಾರ್ಟ್ ಮಾಡಿದ್ವಿ. ಜಸ್ಟ್ ಮುಗಿಸ್ಬಿಟ್ಟು ನೋಡಿ, ಪ್ರೂಫ್ ಬೇಕಿಲ್ಲ. ಈಗ ಬಂದ ಜಸ್ಟ್ ಬರ್ತಿದ್ದಂಗೆ ನ್ಯೂಸ್ ರನ್ ಆಗ್ತಾಯಿದೆ. ಇದನ್ನು ಹಾಗೆ ಐರನ್ ಮಾಡಿಸ್ಬೇಕಿತ್ತು, ಟೈಟ್ ಮಾಡಿಸ್ತೀನಿ. ಎಲ್ಲ ಐರನ್ ಮಾಡಿಸ್ಕೊಂಡು ಬಂದಿದ್ದೀನಿ. ಮಮ್ಮಿ ತಿಂಡಿ ಇನ್ನೂ ಹಾಕಿಲ್ಲ, ಚಪಾತಿನ ಹಾಕ್ಕೊಡ್ಬೇಕು. ಅವ್ರು ಈಚೆ ಕಸ ಗುಡಿಸ್ತಾವ್ರೆ ಅಲ್ಲಿ. ಇವಾಗ ಏನಾರ ಹೇಳ್ಬಿಟ್ರೆ ಬೈತಾರೆ, ಕಸ ಗುಡಿಸ್ತವ್ರೆ. ಅದಕ್ಕೆ ಅವ್ರು ಗುಡಿಸ್ಬಿಟ್ಟು ಬರಲಿ ನಿಧಾನಕ್ಕೆ. ತಿಂಡಿ ಹಾಕ್ಕೊಡ್ತಾರೆ, ತಿಂತೀನಿ. ಅವಾಗ ತಿಂಡಿ ಮುಗಿಸ್ಕೊಂಡು ಗಾಡಿ ಈಚೆ ಹಾಕ್ಬಿಟ್ಟು ಕಾಲೇಜ್ ಹತ್ರ ಹೊರಡ್ಬೇಕು. ಅವರು ಈಗ ತಾಳಿ ಒಂದು ಕೈಯಲ್ಲಿ ಮಾಡೋಕ್ಕಾಗಲ್ಲ. ಇದು ನೀರೆಲ್ಲ ಹಾಕ್ತೀನಿ ಈಚೆ ಹೋಗಿ. ಗೈಸ್ ಇವಾಗ ಜಸ್ಟ್ ಕಾಲೇಜಿಂದ ಬಂದು ಶೂ ತೆಗಿತಿದ್ದೆ. ನಾನು ಹಂಗೆ ಮುಂದೆಗಡೆ ಒಂದು ಗೊತ್ತಾ ಜ್ಯೂಸ್ ತೊಗೊಂಬಂದಿದ್ದೆ. ಅಲ್ಲಿಂದನೇ ಒಂದು ಇವಾಗ ಫ್ರಿಡ್ಜ್ ಇಡಬೇಕು. ಫುಲ್ ಕೋಲ್ಡಲ್ಲೇ ಎಳ್ದೋಗ್ಬಿಟ್ಟಿದೆ. ಅಮ್ಮ ಅಡುಗೆ ಏನು ಮಾಡೋರು ಗೊತ್ತಿಲ್ಲ. ನಾನೇನೋ ಮಾಡ್ತಾವ್ರು ಇನ್ನೂ. ಅಪ್ಪ ಊಟ ಕಲಿಸ್ಬಿಟ್ಟು ಬಂದುಬಿಡ್ತೀನಿ. ಇಷ್ಟೊತ್ತು ಮಲಗಿದೆ. ಇವಾಗ ರೆಡಿ ಆಗಿಬಿಟ್ಟು ಸ್ವಲ್ಪ ಕೆಲಸ ಐತೆ, ಕೆಲ್ಸಕ್ಕೆ ಹೋಗಬೇಕು. ಸೊ ಹೊರಟಿದ್ದೀನಿ. ಏನೋ ನೆನೆಸ್ಕೊಂಡಲ್ಲ. ಇವತ್ತು ಕರೆಕ್ಟ್ ಏಪ್ರಿಲ್ 1. ಇವತ್ತು ಏಪ್ರಿಲ್ ಫುಲ್ ಮಾಡಿಬಿಟ್ಟಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕ್ಬಿಟ್ಟು ವ್ಲಾಗ್ಸ್ ಮಾಡ್ತಾಯಿಲ್ಲ ಅಂತ. ನಿಜ ಏನಂದರೆ ನಾನು ವ್ಲಾಗ್ಸ್ ಕಂಟಿನ್ಯೂ ಮಾಡ್ತಾಯಿಲ್ಲ, ಕ್ವಿಟ್ ಮಾಡ್ತಾಯಿದ್ದೀನಿ ಇಲ್ಲಿಗೆ. ಯೂಟ್ಯೂಬಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ನಾನು ವೀಡಿಯೋಸ್ ಇನ್ಮೇಲೆ ಮಾಡಲ್ಲ. ಸೊ ಶೆಡ್ಯೂಲ್ ಫುಲ್ ಬ್ಯುಸಿಯಾಗಿರೋದ್ರಿಂದ ನಾನು ಎಲ್ಲೂ ಸಹ ವೀಡಿಯೋಸ್ನ ಮಾಡೋಕ್ಕೆ ಹೋಗ್ತಾಯಿಲ್ಲ. ತುಂಬ ಶೆಡ್ಯೂಲ್ ಬ್ಯುಸಿ ಆಗಿಬಿಟ್ಟೈತೆ. ನಾನು ಮಾಡ್ತೀನಿ ಬಿಡಲ್ಲ ಅಂತೆಲ್ಲ ಹೇಳಿದೆ. ಬಟ್ ಏನಂದರೆ ಈಗ ನನ್ನ ಶೆಡ್ಯೂಲೆಲ್ಲ ಫುಲ್ಲೆಲ್ಲ ಉಲ್ಟಂಪಲ್ಟ ಆಗಿರೋದ್ರಿಂದ ನಾನು ಏನೂ ಮಾಡೋಕ್ಕಾಗ್ತಾಯಿಲ್ಲ. ಸೊ ಅದಕ್ಕೋಸ್ಕರನೇ ಎಲ್ಲದರಿಂದ ಎಕ್ಸಿಟ್ ಆಗ್ತಾಯಿದ್ದೀನಿ ನಾನು. ಸೇಮ್ ಇಲ್ಲ, ಹೆಂಗೆ ಹೇಳಿದೆ ಹಂಗೆ ಆದರೆ ಸ್ಟೋರಿ ಹಾಕಿದ್ದೀನಿ ಅಷ್ಟೇ. ಯಾವುದೂ ಇಲ್ಲ. ಫುಲ್ ವೀಡಿಯೋ ನೋಡಿದ್ರೆ ಮಾತ್ರ ಗೊತ್ತಾಗೋದು. ಫುಲ್ ವೀಡಿಯೋ ನೋಡಿ ಅಲ್ಲಿವರೆಗೂ ಗೊತ್ತಾಗಲ್ಲ. ಯಾಕೆ ಬಿಟ್ಟು ಮಾಡಲ್ಲ, ಏನೂ ಮಾಡಲ್ಲ. ಏಪ್ರಿಲ್ ಫುಲ್ ಅಲ್ವಾ, ಸೊ ಅದಕ್ಕೆ ಸ್ವಲ್ಪ ಪ್ರ್ಯಾಂಕ್ ಇರಲಿ ಅಂತ ಮಾಡಿದೆ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಸ್ವಲ್ಪ ನೀರು ಕುಡ್ಕೊಂಡು ಗಾಡಿ ಈಚೆ ಹಾಕ್ಬಿಟ್ಟು ಹೊರಡ್ತೀನಿ. ಗೈಸ್ ಇವಾಗ ಜಸ್ಟ್ ಬಂದೆ. ಗಾಡಿ ಕೀ ಆಫ್ ಮಾಡಿ ಹಂಗೆ ಜಸ್ಟ್ ನಿಲ್ಲಿಸಿದ್ದಾನೆ ವ್ಲಾಗ್ ಸ್ಟಾರ್ಟ್. ವ್ಲಾಗ್ ಬಿಡಬಾರ್ದು, ಕಂಟಿನ್ಯೂ ಮಾಡಬೇಕು. ಪ್ರ್ಯಾಂಕ್ ಬೇರೆ, ವ್ಲಾಗ್ ಬೇರೆ. ಮಮ್ಮಿ ಏನು ಮಾಡ್ತಾರೆ? ಹಲೋ ಗಾಡಿ ಬಂದು ನ್ಯೂಸ್ ನೋಡ್ತಾರೆ ಆಲ್ರೆಡಿ.
ಕಿಚನಿಗೆ ತಗೊಂಡೋಗ್ತಾ ಇದ್ದೀನಿ ಕೀ ಇಡೋಕ್ಕೆ. ಗೈಸ್ ಬಂದೆ, ಇನ್ನು ನೀರು ಇರಲಿಲ್ಲ. ಈಗ ನೀರು ತಂದಿಲ್ಲ ಅಂದರೆ ಒಂದೇ ಒಂದು ಸಿಂಗಲ್ ಬಾಟ್ಲು ಕೂಡ ಇಲ್ಲ ನೀರು ಕುಡಿಯೋಕ್ಕೆ. ಈ ನೀರೆಲ್ಲ ಫಿಲ್ ಮಾಡಿಬಿಡ್ತೀನಿ ಈಗ. ಸಂಜೆ ಬಂದರೆ ಸಂಜೆ ಆಗೋಲ್ಲ, ಸೊ ಅದಕ್ಕೋಸ್ಕರ ಇವಾಗ ರಶ್ ಇರೋಲ್ಲ, ಒಂದೊಂದೇ ತಂದಿಡೋಕ್ಕಾಗಲ್ಲ. ಸೊ ಈಗ ಫಾಸ್ಟಾಗಿ ಕ್ಯಾಮ್ರಾ ಎಲ್ಲ ಆಫ್ ಮಾಡಿಬಿಟ್ಟು ನನ್ನ ಪಾಡಿಗೆ ನಾನು ನೀರೆಲ್ಲ ತಂದು ಫಿಲ್ ಮಾಡಿಬಿಡ್ಬೇಕು. ಊಟ ಟೈಮ್ ಆ್ಯಕ್ಚುಲಿ ಸಿಂಗಲ್ ಬಾಟಲು ಇಲ್ಲ ನೀರು ಇವತ್ತು, ಎಲ್ಲ ಖಾಲಿ ಆಗಿಬಿಟ್ಟೈತೆ ನೋಡಿ. ನಾನು ಇಲ್ಲಿಂದ ಒಂದೊಂದೇ ಥರದಾಗೈತೆ. ಒಂದು ಕೈಯಲ್ಲಿ ಎರಡು ಹಿಡ್ಕೊಂಡು ಹೋಗೋದು, ಒಂದು ಕೈಯಲ್ಲಿ ಎರಡು ಹಿಡ್ಕೋಬೇಕಂದ್ರೆ ಕೀ ಬಾಯಲ್ಲಿ ಹಿಡ್ಕೋಬೇಕು. ಟೋಟಲ್ 6, ಇನ್ನೂ 2 ಒಳಗಡೆ ಐತೆ. ಆ 2 ಒಳಗಡೆ ಇರೋದು ಮಮ್ಮಿ ತೊಗೊಂಬತ್ತಾರೆ. ಇದರಲ್ಲಿ ಇನ್ನೂ ಸ್ವಲ್ಪ ಐತೆ ನೀರು. ಒಂದು ಹಿಡ್ದಿದ್ದೀನಿ, ಒಂದು ಹಿಡ್ದು ಇಟ್ಟಿದ್ದೀನಿ, ಇನ್ನೊಂದು ಹಿಡ್ಕೊಂಡು ಹೋಗೋಕ್ಕೆ ತುಂಬಿಟ್ಟಿದ್ದೀವಿ. 2 ತೊಗೊಂಬಂದೆ, ಇನ್ನೂ 4 ಪೆಂಡಿಂಗ್ ಐತೆ. ಈ 4 ಡೇಸ್ದಲ್ಲಿ ಅದು ಬೇರೆ ರಶ್ ಐತೆ ಫುಲ್ಲು. ಗೈಸ್ ಫೈನಲಿ ಎಲ್ಲ ಫಿಲ್ ಆಯಿತು. ಸೊ ನೋ ಟೆನ್ಷನ್, 1 ವಾರವರೆಗೂ ಏನೂ ಟೆನ್ಷನ್ ಇಲ್ಲ ಇರೋದು. ಗಾಡಿ 2 ಹಿಂದೆ ಮುಂದೆ ಆ ಕಡೆ ಒಂದು ಈ ಕಡೆ ಒಂದು ಐತಿ. ಇದನ್ನೆಲ್ಲ ಸರಿಯಾಗಿ ನಿಲ್ಲಿಸಿ ಇನ್ನೊಂದು ಈಚೆ ಐತಿ, ಅದನ್ನು ತಂದು ಒಳಗಡೆ ಇಟ್ಬಿಟ್ರೆ ಫಿಲ್ ಮಾಡ್ತಾವ್ರೆ ಅನ್ಸೋದೆ. ಖಾಲಿ ಐತೆ ಅನ್ಸೋದು. ಅದು ಇನ್ನೊಂದು ಹಾಕ್ಬಿಟ್ರೆ ಮುಗೀತು. ಎಲ್ಲ ಹಾಕ್ಬಿಟ್ಟು ಗಾಡಿ ಸ್ವಲ್ಪ 2 ಮುಂದೆ ತರಬೇಕು. ಈಗ ಇನ್ನೇನಲ್ಲ ತಂದು ಆಯ್ತಲ್ಲ, ಡೋರೆಲ್ಲ ಕ್ಲೋಸ್ ಮಾಡಿ ಗಾಡಿ 2 ಮುಂದಕ್ಕೆ ಹಾಕಿ ಒಳಗೆ ಹೋಗ್ತೀನಿ. ನಾನಿಲ್ಲ ನಮ್ಮ ಅಪ್ಪ ಮಲ್ಗೋರೆ ಅಂತ ನೋಡ್ತಾ ಇದ್ದೀನಿ, ಇಲ್ಲವೇ ಇಲ್ಲ. ಸುಮ್ಕೆ ಹೋಗ್ತಾನೆ ಇದ್ದೀನಿ, ನಾವು ಅಂತನೂ ಇಲ್ಲ. ಅಲ್ಲಿ ಈಚೆ ಕೂಗ್ದೆ, ಮೋಟ್ರ್ ಸೌಂಡಿಗೆ ಕೇಳಿಸಿಲ್ಲ ಅನಿಸ್ತದೆ. ನಾನು ಎಲ್ಲಿ ಅಪ್ಪ ಅಂತ ಕೂಗ್ತಾ ಇದ್ದೀನಿ, ಇಲ್ಲಿ ನಿಂತ್ಕೊಂಡು, ಆದರೆ ಯಾರು ಇಲ್ಲವೇ ಇಲ್ಲ ಇದ್ರೊಳಗಡೆ. ಅಯ್ಯೋ, ಇದೆಲ್ಲ ಎತ್ತಿಟ್ಬಿಟ್ಟು ಹೋಗ್ಬೇಕು. ನಾನೇ ತಂದಿಡೋದು ಇದನ್ನೆಲ್ಲ ಎತ್ತಿಟ್ಬಿಟ್ಟು ಇವಾಗ ನೆಟ್ ಆನ್ ಆಯ್ತಾ ನೋಡ್ಬಿಟ್ಟು ಹೋಗ್ಬೇಕು ಒಂದು ಸತಿ ಅಷ್ಟೇ, ನೈಟ್ ಅಪ್ಲೋಡ್ ಮಾಡೋಕ್ಕೆ. ಇಲ್ಲ ಆಫ್ ಆಗಿಬಿಟ್ಟಿದ್ರೆ ನಾನು ಹಂಗೆ ಮಲಗ್ಬಿಟ್ಟಿರ್ತೀನಿ. ಅದನ್ನು ನೋಡಿದೆ ಮೋಟ್ರು ತುಂಬ ಐತಿ. ಈಗ ಜಸ್ಟ್ ಮಮ್ಮಿ ಆಫ್ ಮಾಡಿದ್ರು, ನಾನು ಹಂಗೆ ತಿರ್ಗ ನಾನು ಎಲ್ಲಿ ಚಂದ್ರ ಇಲ್ಲ, ಚಂದ್ರ ಕಾಣಿಸ್ತಾ ಇಲ್ಲ. ಇಲ್ಲೇ ಇದೆ, ಫುಲ್ಲು ಲೋ ಮಾಡಿದ್ರೆ ನೀಟಾಗಿ ಕಾಣಿಸ್ತದೆ, ಇಲ್ಲ ಲೈಟ್ ಕಾಣಿಸ್ತದೆ. ಇಬ್ಬರು ಈಚೆ ಕೂತಾರೆ, ನಾನು ಇದ್ದೀನಿ ಎಡಿಟ್ ಮಾಡಬೇಕು. ಇನ್ನು ಎಡಿಟ್ ಎಲ್ಲ ಮಾಡಿ ಅಲ್ಲಿ ತುಂಬ ಟೈಮ್ ಹಿಡಿತದೆ. ಎಷ್ಟೋ ಅವರೊಂದು 20 ಮಿನಿಟ್ಸಲ್ಲಿ ಅವರೇ ಬರ್ತಾರೆ. ಅಷ್ಟರಲ್ಲಿ ನಾನು ಒಂದು ಅರ್ಧ ಎಡಿಟ್ ಮಾಡಿರ್ತೀನಿ. ಆ ಇನ್ನೂ ನೀರು ಬೇರೆ ತುಂಬ್ಕೋಬೇಕು. ಬಾಟ್ಲ್ ಇಲ್ಲೇ ಐತೆ, ಅದು ನೈಟ್ ಟೈಮ್ ಇಲ್ಲ ಅಂದರೆ ರಿಸ್ಕ್ ಆಗೋಗ್ಬಿಡುತ್ತೆ. ನೀರೆಲ್ಲ ತುಂಬ್ಕೊಂಡು ಒಟ್ಟಿಗೆ ಹೋಗ್ಬಿಟ್ಟು ನಮ್ಮ ಜಾಗಕ್ಕೆ ಎಡಿಟ್ ಮಾಡೋಕೆ ಕೂತ್ಕೋತೀವಿ. ಆಮೇಲೆ ಏನು ಟೆನ್ಷನ್ ಇರೋಲ್ಲ. ಗೈಸ್ ಇವಾಗ ಇನ್ನೇನು ಕೆಲಸ ಇಲ್ಲ, ಬರೀ ಎಡಿಟ್ ಮಾಡಿಬಿಟ್ಟು ಮಲ್ಗೋದಷ್ಟೇ. ನಮ್ಮ ಸೆಕೆಂಡ್ ಮಂತ್ ಸ್ಟಾರ್ಟ್ ಆಗೈತೆ, ಇವಾಗ ಅದನ್ನು ಮಾರ್ಕ್ ಮಾಡಬೇಕು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರೋಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬೈ. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.